ಹಾಯ್ ಸ್ನೇಹಿತರೆ, ಟೆಕ್ನೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಟೆಕ್ನಾಲಜಿ ಮತ್ತು ಸೆಕ್ಯೂರಿಟಿ ಡಿವೈಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೋಡಿ, ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸೆಕ್ಯೂರಿಟಿ ಡಿವೈಸ್ಗಳನ್ನ ಯೂಸ್ ಮಾಡ್ತಾನೆ ಇರ್ತೀವಿ, ಹಾಗೆ ಟೆಕ್ನಾಲಜಿನೂ ಯೂಸ್ ಮಾಡ್ತಾನೆ ಇರ್ತೀವಿ. ಯಾವ ಥರ ಅಂದರೆ, ಮನೆಯಿಂದ ಹೊರಗಡೆ ಬಂದ ಕೂಡಲೇ ರೂಟ್ ಮ್ಯಾಪ್ ಹಾಕೋದ್ರಿಂದ ಹಿಡಿದು ಅಂಗಡಿಗೆ ಹೋದಾಗ ಒಂದು ಹಾಲು ತರೋದಕ್ಕೆ ಗೂಗಲ್ ಪೇ, ಫೋನ್ಪೇನ ಯೂಸ್ ಮಾಡೋದ್ರ ಮುಖಾಂತರ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಅದೇ ಥರ ನಾವು ನಮ್ಮ ಮನೆಯಲ್ಲಿ ನಮ್ಮನ್ನು ಹಾಗೆ ನಮ್ಮ ಮನೆಯ ವಾತಾವರಣವನ್ನು ಸೆಕ್ಯೂರ್ ಆಗಿ ಇಟ್ಕೋಬೇಕಂದ್ರೆ ನಾವು ಸೆಕ್ಯೂರಿಟಿ ಡಿವೈಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಸೆಕ್ಯೂರಿಟಿ ಡಿವೈಸ್ಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಈ ಓಲ್ಡ್ ಜನ್ರೇಷನಲ್ಲಿ ನಾವೇನಾದ್ರು ತಪ್ಪು ಮಾಡಿದರೆ ಆ ತಪ್ಪನ್ನು ಕಂಡುಹಿಡಿಬೇಕಾದ್ರೆ ಮನುಷ್ಯನ ಇಂಟ್ರಾಗೇಟ್ ಮಾಡಬೇಕಾಗಿತ್ತು. ನೀನು ಯಾಕೆ ಮಾಡಿದ್ಯಾ, ಹೇಗೆ ಮಾಡಿದ್ಯಾ ಅಂತ ತಿಳ್ಕೊಬೇಕಾಗಿತ್ತು. ಆದರೆ ಈಗಿನ ಜನ್ರೇಷನಲ್ಲಿ ನಾವೇನು ತಪ್ಪು ಮಾಡಿದ್ದೀವಿ ಅಥವಾ ನಾವೇನು ಸರಿ ಮಾಡ್ತಾ ಇದ್ದೀವಿ ಅಥವಾ ನಾವು ಮಾಡ್ತಾ ಇರೋದು ರೀತಿ ಸರಿಯೋ ತಪ್ಪು ಅನ್ನೋದನ್ನು ನಮ್ಮ ಈ ಸೆಕ್ಯೂರಿಟಿ ಡಿವೈಸ್ಗಳು ತುಂಬ ಇನ್ಫಾರ್ಮೇಷನ್ನ ಕೊಡ್ತವೆ ಸ್ನೇಹಿತರೆ. ಆದಷ್ಟು ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಈ ಸೆಕ್ಯೂರಿಟಿ ಡಿವೈಸ್ಗಳು ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಯಾವ ಥರ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ನೋಡಿ, ನಾನೊಂದು ಸೆಕ್ಯೂರಿಟಿ ಡಿವೈಸ್ ಅಂತ ಹೇಳಿದ್ರೆ CCTV ಕ್ಯಾಮ್ರಾ. ಇದು ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಅಂತ ಹೇಳ್ತಾರೆ ಇದನ್ನು. ನಾವು ನಮ್ಮ ಮನೆಯ ವಾತಾವರಣದಲ್ಲಿ ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ನಾವು ನಮ್ಮ ವಾತಾವರಣಗಳನ್ನ ನಾವು ಸೇಫಾಗಿ ಇಟ್ಕೋಬೋದು ಸ್ನೇಹಿತರೆ. ಯಾವ ಥರ ಅಂತ ಹೇಳಿದ್ರೆ, ಇವಾಗ ನಾರ್ಮಲ್ ಆಗಿ ನೋಡಿ, ಈಗ ಕ್ಯಾಮ್ರಾಗಳು, CCTV ಕ್ಯಾಮ್ರಾಗಳು ಎಷ್ಟೋ ಜನರಲ್ಲಿ ಏನಂತಾರೆ, ನಮ್ಮ ಅಕ್ಕಪಕ್ಕ ನಮ್ಮ ಮನೆ ಮುಂದೆಗಡೆ ಕಾರ್ನ ನಿಲ್ಲಿಸಿರ್ತೀವಿ ಅಥವಾ ಯಾವುದೋ ಒಂದು ಬೈಕನ್ನು ನಿಲ್ಲಿಸಿರ್ತೀವಿ, ಅಥವಾ ರೋಡಲ್ಲಿ ಯಾರೋ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಇನ್ನೊಂದು ಬೈಕ್ನವರು ಅಥವಾ ಕಾರ್ನವರು ಅವ್ರನ್ನ ಹಿಟ್ ಆ್ಯಂಡ್ ರನ್ ಮಾಡ್ಕೊಂಡು ಹೋಗಿರ್ತಾರೆ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಒಂದು ಸೆಕ್ಯೂರಿಟಿ ಡಿವೈಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೋತೀವಿ ಮನೆ ಹತ್ರ. ನೋಡಿ, ಇವಾಗ ನಾವು CCTV ಕ್ಯಾಮ್ರಾನ ಒಂದು ಮನೆಗೆ ಅಥವಾ ಆಫೀಸ್ಗಳಿಗೆ ಹಾಕೋಬೇಕಂದ್ರೆ ಫಸ್ಟ್ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಮಿನಿಮಮ್ ರಿಕ್ವೈರ್ಮೆಂಟ್ನ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಯಾವ ಥರ ಅಂತಂದರೆ, ಒಂದು CCTV ಕ್ಯಾಮ್ರಾಗಳು ಏನಿರುತ್ತೆ, ಈ ಸೆಕ್ಯೂರಿಟಿ ಡಿವೈಸ್ಗಳನ್ನ ನಾವು ನಮ್ಮ ಮನೆಗೆ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಒಂದು 2-3 ಜಾಗಗಳನ್ನ ತುಂಬ ಇಂಪಾರ್ಟೆಂಟಾಗಿ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಒಂದು ನಮ್ಮ ಮನೆಯ ಎಂಟ್ರೆನ್ಸ್ ಡೋರು, ಆಮೇಲೆ ನಮ್ಮ ಮನೆಯ ಎಕ್ಸಿಟ್ ಡೋರು, ಅದಾದಮೇಲೆ ನಮ್ಮ ಮನೆಯ 4 ಸುತ್ತ ಏನಿರುತ್ತೆ ಪ್ಯಾಸೇಜ್ ಅಂತ ಹೇಳ್ತಾರೆ, ಆ ಪ್ಯಾಸೇಜು, ಆಮೇಲೆ ನಮ್ಮ ಮನೆಯಿಂದ ಹೊರಗಡೆ. ಈಗ ರೋಡಲ್ಲಿ ಏನಾದ್ರು ವೆಹಿಕಲ್ನ ಪಾರ್ಕ್ ಮಾಡಿರ್ತೀವಿ. ಈಗಿನ ಜನ್ರೇಷನಲ್ಲಿ ಏನಾಗ್ತದೆ, ಕೆಲವೊಂದು ಮನೆಗಳು, ಮ್ಯಾಕ್ಸಿಮಮ್ ಮನೆಗಳು ಏನಾಗುತ್ತೆ, ಬಾಡಿಗೆ ಮನೆಗಳೇ ಇರ್ತವೆ, ತಮ್ಮ ಕಾರ್ಗಳನ್ನ ಹೊರಗಡೆ ಪಾರ್ಕ್ ಮಾಡಿರ್ತಾರೆ. ಅದನ್ನು ನೋಡೋದಕ್ಕೋಸ್ಕರ ನಾವು ಬಿಲ್ಡಿಂಗಿನ ಹೊರಗಡೆ ಅಂದರೆ ಕಾರ್ ಪಾರ್ಕಿಂಗ್ ಏರಿಯಾಗಳನ್ನ ನಾವು ಏನಾದರೆ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಕ್ಯಾಮ್ರಾಗಳಲ್ಲಿ 2 ಥರ ಕ್ಯಾಮ್ರಾಗಳು ಬರ್ತವೆ ಸ್ನೇಹಿತರೆ. ಒಂದು HD ಕ್ಯಾಮ್ರಾ, ಇನ್ನೊಂದು IP ಕ್ಯಾಮ್ರಾ. HD ಕ್ಯಾಮ್ರಾ ಹೈ ಡೆಫಿನೇಷನ್ ಕ್ಯಾಮ್ರಾಸ್. IP ಕ್ಯಾಮ್ರಾ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಏನು ಕೆಲಸ ಮಾಡ್ತದೆ, IP ಕ್ಯಾಮ್ರಾ ಮತ್ತು HD ಕ್ಯಾಮ್ರಾಗೆ ಇರ್ತಕ್ಕಂಥ ವ್ಯತ್ಯಾಸ ಏನಂದರೆ, HD ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಬಂದುಬಿಟ್ಟು ಸ್ವಲ್ಪ ಕಡಿಮೆ ಇರುತ್ತೆ, IP ಕ್ಯಾಮ್ರಾದಲ್ಲಿ ಕ್ಲಾರಿಟಿ ತುಂಬಾ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈಗ HD ಕ್ಯಾಮ್ರಾಗಳಿಗೆ ನಾರ್ಮಲ್ ಆಗಿ ಕೇಬಲ್ ಕಾಸ್ಟಿಂಗು, HD ಕ್ಯಾಮ್ರಾದ ಕಾಸ್ಟು ಇವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, IP ಕ್ಯಾಮ್ರಾದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇವಾಗ HD ಕ್ಯಾಮ್ರಾ ಮತ್ತು IP ಕ್ಯಾಮ್ರಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ HD ಕ್ಯಾಮ್ರಾದಲ್ಲಿ ಕ್ಯಾಮ್ರಾಗಳು ಐಡಲ್ ಆಗಿರ್ತವೆ. ಒಂದು ರೆಕಾರ್ಡಿಂಗ್ ಯೂನಿಟ್ ಅಂದರೆ DVR ಅಂತ ಇರುತ್ತೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್. ಇದು ಏನು ಕಮಾಂಡನ್ನು ಕೊಡುತ್ತೆ ಅದನ್ನು ಕ್ಯಾಮ್ರಾ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದೇ ಥರ IP ಕ್ಯಾಮ್ರಾದಲ್ಲಿ ವ್ಯತ್ಯಾಸ ಏನಂತಂದರೆ, IP ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಕೆಲಸ ಮಾಡುತ್ತೆ, ನೆಟ್ವರ್ಕ್ ವಿಡಿಯೋ ರೆಕಾರ್ಡರ್ ಅಂತ ಏನು ಡಿವೈಸ್ ರೆಕಾರ್ಡಿಂಗ್ ಯೂನಿಟ್ ಇರುತ್ತೆ ಅದು ಬಂದುಬಿಟ್ಟು ಸ್ಟೋರೇಜ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ, ಅಷ್ಟೇ ಇದರ ಕೆಲಸ. ಹಾಗಾಗಿ ನಾವು ನಮ್ಮ ಮನೆ ಏರಿಯಾಗಳು ಅಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ HD ಕ್ಯಾಮ್ರಾಗಳನ್ನ ಯೂಸ್ ಮಾಡ್ಕೋತೀವಿ. ಯಾಕಂದರೆ ಕಾಸ್ಟ್ ಕಡಿಮೆ ಆಗುತ್ತೆ, ಕೇಬಲ್ ಕಾಸ್ಟಿಂಗು ಕಡಿಮೆ ಆಗುತ್ತೆ, ಆಮೇಲೆ ಸ್ಟೋರೇಜ್ನ ಕೆಪಾಸಿಟಿ ಕಡಿಮೆ ಹಾಕೋಬೋದು. ಅದೇ IP ಕ್ಯಾಮ್ರಾಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಬರುತ್ತೆ, ಸ್ಟೋರೇಜು ಜಾಸ್ತಿ ಬೇಕಾಗುತ್ತೆ, ಮತ್ತು ಕಾಸ್ಟಿಂಗು ಸ್ವಲ್ಪ ಜಾಸ್ತಿ ಬೀಳುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಮನೆ ಪರ್ಪಸ್ಗಳಿಗೆ ಮತ್ತು ಸಿಂಪಲ್ ಒಂದು ಸಣ್ಣ ಆಫೀಸ್ಗೆ ಒಂದು 10 ಜನ 20 ಜನ ವರ್ಕ್ ಮಾಡ್ತಕ್ಕಂಥ ಆಫೀಸ್ಗಳಲ್ಲಿ ನೀವು HD ಕ್ಯಾಮ್ರಾಗಳನ್ನ ಯೂಸ್ ಮಾಡ್ಕೊಳ್ಳಿ. IP ಕ್ಯಾಮ್ರಾಗಳನ್ನ ಮೋರ್ ದೆನ್ ಒಂದು 50 ಮೆಂಬರ್ಸು 100 ಮೆಂಬರ್ಸ್ ಇರ್ತಕ್ಕಂಥ ಆಫೀಸ್ಗಳಲ್ಲಿ ನೀವು IP ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇನ್ನೊಂದು ಕ್ಯಾಮ್ರಾ ಬರುತ್ತೆ, ಅದನ್ನು ಸೋಲಾರ್ ಕ್ಯಾಮ್ರಾ ಅಂತ ಹೇಳ್ತಾರೆ. ಸೋಲಾರ್ ಕ್ಯಾಮ್ರಾನ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಮ್ಮದೊಂದು ತೋಟ ಇದೆ, ಆ ತೋಟದಲ್ಲಿ ಏನು ಮಾಡುತ್ತೆ, ಅಲ್ಲಿ ತೋಟದಲ್ಲಿ ಮಧ್ಯದಲ್ಲಿ ಏನೊಂದು ತೆಂಗಿನಕಾಯಿ ಕಳ್ಳತನ ಆಗ್ತಾ ಇರುತ್ತೆ, ಅಥವಾ ಏನಾದರೂ ಅಡಿಕೆ ಗಿಡದಿದ್ರೆ ಅಡಿಕೆ ಕಳ್ಳತನ ಆಗ್ತಾ ಇರುತ್ತೆ, ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ಕಳ್ಳತನ ಮಾಡ್ತಾ ಇರ್ತಾರೆ. ಇವುಗಳನ್ನೆಲ್ಲ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ನಾವು ಸೋಲಾರ್ ಕ್ಯಾಮ್ರಾಗಳನ್ನ ಯೂಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಸೋಲಾರ್ ಕ್ಯಾಮ್ರಾದಲ್ಲಿ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ನಿಮಗೆ ಇದಕ್ಕೆ ಯಾವುದೇ ಕಾರಣಕ್ಕೆ ಪವರ್ ಬೇಕಾಗಿರೋದಿಲ್ಲ. ಇದಕ್ಕೆ ಏನು ಮಾಡ್ತಾರೆ, ಸೋಲಾರ್ ಪವರನ್ನು ತಗೊಂಡು ಅದರಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ, ಆ ಬ್ಯಾಟ್ರಿ ಸ್ಟೋರೇಜ್ ಮಾಡ್ಕೊಂಡು ನಿಮಗೆ ಕ್ಯಾಮ್ರಾನ ವರ್ಕ್ ಮಾಡೋಕ್ಕೆ ಬಿಡುತ್ತೆ. ಮತ್ತು ಇದಕ್ಕೆ ಒಂದು ಸಿಮ್ ಫೆಸಿಲಿಟಿ ನೀವು ಹಾಕೊಂಡ್ಬಿಟ್ಟು, ಸಿಮ್ ಇರುತ್ತೆ, ಆ ಸಿಮ್ ಫೆಸಿಲಿಟಿನ ನೀವು ಅದರಲ್ಲಿ ಯೂಸ್ ಮಾಡೋದ್ರ ಮುಖಾಂತರ ಸ್ನೇಹಿತರೆ ನೀವು ಈ ಮೊಬೈಲ್ನ, ಈ ಕ್ಯಾಮ್ರಾನ ಎಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡ್ಕೋಬೋದು. ಸೇಮ್ ಅದೇ ಥರ HD ಕ್ಯಾಮ್ರಾದಲ್ಲೂ ಅದೇ ಥರ ಮೊಬೈಲಲ್ಲಿ ಆಕ್ಸೆಸ್ ಮಾಡ್ಕೋಬೋದು, HD ಕ್ಯಾಮ್ರಾದಲ್ಲೂ IP ಕ್ಯಾಮ್ರಾದಲ್ಲೂ ಇದೇ ಥರ ಆಕ್ಸೆಸ್ ಮಾಡ್ಕೋಬೋದು ಸ್ನೇಹಿತರೆ. ಈ ಕ್ಯಾಮ್ರಾಗಳಲ್ಲಿ ಇನ್ನೊಂದು ಫೆಸಿಲಿಟಿ ಏನಂತ ಹೇಳಿದ್ರೆ, ಎಕ್ಸಾಂಪಲ್ ನಾವೀಗೊಂದು ಕ್ಯಾಮ್ರಾನ ಮನೆಯಲ್ಲಿ ಹಾಕಿದ್ದೀವಿ. ಈಗ ಏನಾಗಿದೆ, ಅಪ್ಪ ಅಮ್ಮ ಬಂದುಬಿಟ್ಟು ಬೆಂಗಳೂರಿನಲ್ಲಿದ್ದಾರೆ, ಮಕ್ಕಳು ಬಂದುಬಿಟ್ಟು USA ನಲ್ಲೋ UK ನಲ್ಲೋ ಇದ್ದಾರೆ. ಇವ್ರಿಗೆ ಏನಾಗುತ್ತೆ, ಎಕ್ಸಾಂಪಲ್ ಅಪ್ಪ ಅಮ್ಮನ ಜೊತೆ ಯಾವ ಟೈಮ್ ಮಾತಾಡಬೇಕು,
ಸಮ್ ಟೈಮಲ್ಲಿ ಫೋನ್ ತೆಗಿಯಲ್ಲ, ಇನ್ನೊಂದೇನೋ ಸಮಸ್ಯೆ, ಅವ್ರಿಗೆ ಆಪ್ರೇಟ್ ಮಾಡೋಕ್ಕಾಗಲ್ಲ, ಎದೋಕ್ಕಾಗಲ್ಲ, ತುಂಬ ಸಮಸ್ಯೆಗಳಿರ್ತವೆ. ಇವೆಲ್ಲದನ್ನು ಅವಾಯ್ಡ್ ಮಾಡೋದಕ್ಕೆ ನೋಡಿ ಈ CCTV ಕ್ಯಾಮ್ರಾನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಮ ಮುಂದೆ ತಂದೆ ತಾಯಿ ಹೇಗಿರ್ತಾರೆ ಅನ್ನೋದು CCTVನಲ್ಲಿ ನೋಡಿದಾಗ ಬೇರೆನೇ ಇರುತ್ತೆ, ನೀವು ನೋಡಿದಾಗ ಬೇರೆನೇ ಇರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಬೈ ಮಿಸ್ಟೇಕ್ ಮನೆಯಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು, ಬಿದ್ದೋಗ್ಬಿಟ್ರು, ಗೊತ್ತಾಗಲ್ಲ. ಹೇಗೆ ತಿಳ್ಕೊತೀರಾ ನೀವು? ಈ CCTV ಕ್ಯಾಮ್ರಾಗಳು ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ನಿಮಗೆ ಏನಾದರೂ ಮನೆಯವ್ರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಏನಾದ್ರು ಡೌಟ್ ಬಂದಾಗ ಇಮಿಡಿಯೇಟಾಗಿ ನೀವೊಂದು ನಿಮ್ಮ ಮೊಬೈಲ್ನಲ್ಲಿ CCTV ಕ್ಯಾಮ್ರಾ ಆ್ಯಪ್ ಹಾಕೊಂಡ್ಬಿಟ್ಟು ನಿಮ್ಮ ತಂದೆ ತಾಯಿ ಏನಾಯಿತು, ಯಾಕೆ ಹಿಂಗಾಯಿತು, ಮುಂದೆ ತಂದೆ ತಾಯಿ ಇನ್ನೂ ಚೆನ್ನಾಗಿ ಹೇಗೆ ನೋಡ್ಕೋಬೋದು, ಇವೆಲ್ಲ ಇನ್ಫಾರ್ಮೇಷನ್ನ ಈ ಸೆಕ್ಯೂರಿಟಿ ಡಿವೈಸ್ಗಳನ್ನ ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ತಿಳ್ಕೊಬೋದು ನೋಡಿ ಸರ್. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಈ ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ, ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗಿರ್ತಾರೆ, ಒಂದು ಮಗುನ ನೋಡೋದಕ್ಕೆ ಆಯಾನ ಮಾಡಿರ್ತಾರೆ. ಈಗಿನ ಟೆಕ್ನಾಲಜಿ, ಈಗಿನ ಜೀವನದ ದೈನಂದಿನ ಲೈಫಲ್ಲಿ ಯಾವ ಥರ ಇರುತ್ತೆ ಅಂದರೆ, ಆಯಾನ್ಗೆ ಹೇಳೋಗಿರ್ತಾರೆ ಬೆಳಗ್ಗೆ ತಿಂಡಿ ಕೊಡು, ಮಧ್ಯಾಹ್ನ ಸ್ವಲ್ಪ ಹುಷಾರಿಲ್ಲ ಮಗುಗೆ ಸ್ವಲ್ಪ ಏನೋ ಸಿರಫ್ ಹಾಕು, ಮತ್ತು ಆದಷ್ಟು ಮಲಗಿಸೋಳ್ನ ಎಲ್ಲ ಹೇಳೋಗಿರ್ತಾರೆ ಒಂದು ಮಗುನ. ಇವಳು ಏನು ಮಾಡ್ತಾಳೆ, ಸಮ್ ಟೈಮ್ ಅವಳಿಗೆ ಏನೋ ಬಿಸಿ ಇರ್ಬೋದು, ಪರ್ಪಸ್ಸಲ್ಲಿ ಮಾಡೋದಿಲ್ಲ ಅಂದ್ಕೊಳ್ತೀನಿ, ಕೆಲವೊಂದು ಸಲ ಪರ್ಪಸ್ಲಿ ಮಾಡ್ಬೋದು, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಗು ನೋಡ್ಕೊಳ್ಳೋಕ್ಕಾಗಲ್ಲ. ಕೆಲವೊಬ್ರು ಏನಾಗಿರ್ತಾರೆ ಅಂದರೆ ಮಕ್ಕಳನ್ನ ನೋಡ್ಕೊಳ್ಳೋದನ್ನ ರೀತಿ ಸರಿ ಇರೋದಿಲ್ಲ, ಮಗು ಹೇಳೋದು ಕೇಳೋದಿಲ್ಲ, ಆ ಟೈಮಲ್ಲಿ ಹೊಡೆಯೋದು, ಅಥವಾ ಮಕ್ಕಳಿಗೆ ತಿಂಡಿ ಟೈಮಾಗಿ ಕೊಡದೇ ಇರೋದು, ಆಮೇಲೆ ಮಕ್ಕಳೆಲ್ಲ ಬಿದ್ದಾಗ ಕೇರೆ ನೋಡ್ಕೊಳ್ಳದೆ ಇರೋದು, ಇದನ್ನೆಲ್ಲ ನೀವು ನೋಡ್ಕೊಳ್ಳೋದಕ್ಕೆ CCTV ಕ್ಯಾಮ್ರಾ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಮನೆಯ ಕಂಪ್ಲೀಟ್ ನಿಮ್ಮ ಕೈ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು ಸ್ನೇಹಿತರೆ. ಹಾಗಾಗಿರೋದ್ರಿಂದ ನೀವು ಸೆಕ್ಯೂರಿಟಿ ಡಿವೈಸ್ಗಳನ್ನ ನೀವು ನಿಮ್ಮ ದೈನಂದಿನ ಲೈಫಲ್ಲಿ ಡೆಫಿನೆಟಾಗಿ ಯೂಸ್ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಮನೇನ, ನಿಮ್ಮ ಮಕ್ಕಳನ್ನ, ನಿಮ್ಮ ಮನೆಯ ಆಸುಪಾಸು ಜಾಗಗಳನ್ನ ಮತ್ತು ನಿಮ್ಮ ಟೋಟಲ್ ಜೀವನನೇ ಒಂದು CCTV ಕ್ಯಾಮ್ರಾ ಮುಖಾಂತರ ಸೆಕ್ಯೂರ್ಡ್ ಆಗಿ ಇಟ್ಕೋಬೇಕು ಸ್ನೇಹಿತರೆ. ಹಾಗಾಗಿರೋದ್ರಿಂದ ಈ ಸೆಕ್ಯೂರಿಟಿ ಡಿವೈಸ್ಗಳು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಪಾತ್ರನ ನಿರ್ವಹಿಸುತ್ತೆ ಅಂದ್ಕೊಳ್ಳಿ. ನಾವು ಆಫೀಸ್ಗಳಲ್ಲಿ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಕೊತೀವಿ. ಈಗ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಏನೇನು ತಿಳ್ಕೊಂಡಿರಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ ಸ್ನೇಹಿತರೆ. ಒಂದು, ನಿಮ್ಮದೊಂದು ಆಫೀಸ್ ಇದೆ ಅಂತ ಹೇಳಿದರೆ ನಾರ್ಮಲಾಗಿ ಒಂದು 4-5ರಿಂದ 10 ಜನ ಎಂಪ್ಲಾಯ್ಸ್ ಇರ್ತಾರೆ, ಒಂದು ಆಫೀಸ್ ಇರುತ್ತೆ. ಇದರಲ್ಲಿ ನೀವು ಮೇಜರಾಗಿ ಒಂದು ನಿಮ್ಮ ಆಫೀಸು ಗ್ರೌಂಡ್ ಫ್ಲೋರ್ನಲ್ಲಿದ್ದರೆ ಒಂದು ವೆಹಿಕಲ್ ಪಾರ್ಕಿಂಗ್ ಏರಿಯಾಗಳು, ಆಮೇಲೆ ರಿಸೆಪ್ಷನ್ ಏರಿಯಾ, ಆಮೇಲೆ ಬಿಲ್ಲಿಂಗ್ ಏನೋ ಮಾಡ್ತಿದ್ರೆ ಬಿಲ್ಲಿಂಗ್ ಕೌಂಟ್ರುಗಳು, ಅದಾದಮೇಲೆ ಎಂಪ್ಲಾಯೀಸ್ ವರ್ಕಿಂಗ್ ಮಾಡ್ತಾರೆ, ಎಂಪ್ಲಾಯೀಸ್ ವರ್ಕಿಂಗ್ ಏರಿಯಾಸು, ಅದಾದಮೇಲೆ ನಿಮ್ಮ ಆಫೀಸಿಂದ ಎಕ್ಸಿಟ್ ಡೋರ್ಗಳಿದ್ದರೆ ಎಕ್ಸಿಟ್ ಡೋರ್ಗಳಲ್ಲಿ ನೀವು ಕ್ಯಾಮ್ರಾಗಳನ್ನ ಹಾಕ್ಕೋಬೋದು ಸ್ನೇಹಿತರೆ. ಇದರಲ್ಲಿ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಅದೇ ಥರ ನಾವು ಆ ರೆಕಾರ್ಡಿಂಗ್ ಆಗಿರ್ತಕ್ಕಂಥ ಸ್ಟೋರೇಜನ್ನು ಕೂಡ ಅಷ್ಟೇ ಹೆಚ್ಚು ದಿನಗಳವರೆಗೆ ಅದನ್ನ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇವಾಗ ನಾರ್ಮಲ್ ಆಗಿ ನೋಡಿ, ಈಗ ಒಂದು ಕ್ಯಾಮ್ರಾನ ನಾನು ಆಫೀಸಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ ನಾರ್ಮಲಾಗಿ ಒಂದು 15ರಿಂದ 20 ದಿನಗಳ ಕಾಲ ರೆಕಾರ್ಡಿಂಗ್ ನಾರ್ಮಲ್ ಆಗಿ ನಾವು 1 ಟೆರಾಬೈಟ್ ಹಾರ್ಡ್ ಡಿಸ್ಕ್ ಹಾಕೋದ್ರ ಮುಖಾಂತರ ಬರುತ್ತೆ. ಅದಲ್ಲದೆ ಜಾಸ್ತಿ ಬೇಕಾಗುತ್ತೆ. ಈಗ ನಾರ್ಮಲ್ ಒಂದು ಕಂಪ್ನಿಗಳಲ್ಲಿ ಒಂದು 30 ದಿನ ರೆಕಾರ್ಡಿಂಗ್ ಬೇಕು ಅಂತ ಹೇಳಿದರೆ ನೀವೇನು ಮಾಡಬೇಕಂತ ಸ್ನೇಹಿತರೆ, ಸ್ವಲ್ಪ ಸ್ಟೋರೇಜ್ ಯೂನಿಟ್ನ ಜಾಸ್ತಿ ಹಾಕೋಬೇಕಾಗುತ್ತೆ. ಈ ಸ್ಟೋರೇಜ್ ಯೂನಿಟ್ನ ನಾರ್ಮಲಾಗಿ ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ, ಈ CCTVಗಳಲ್ಲಿ ಸರ್ವೆಲೆನ್ಸ್ ಹಾರ್ಡ್ ಡ್ರೈವ್ ಅಂತ ಹೇಳ್ತೀವಿ, ಇದನ್ನು ಹಾಕೋಬೇಕಾಗುತ್ತೆ. ಇದನ್ನು ಕೂಡ ನೀವು ಮೇಜರಾಗಿ ತಿಳ್ಕೋಬೇಕು, ಇದರಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆಯೋ ಇಲ್ವೋ ಇವನ್ನೆಲ್ಲ ಚೆಕ್ ಮಾಡೋದ್ರ ಮುಖಾಂತರ ನಿಮ್ಮ ಆಫೀಸ್ ಎನ್ವಿರಾನ್ಮೆಂಟ್ನ ನೀವು ಸೆಕ್ಯೂರ್ ಆಗಿ ಇಟ್ಕೋಬೋದು. ಹಾಗೆ ನಿಮ್ಮ ಆಫೀಸ್ ಎನ್ವಿರಾನ್ಮೆಂಟ್ನ ನಿಮ್ಮ ಫಿಂಗರ್ ಟಿಪ್ಸ್ನಲ್ಲೂ ಇಟ್ಕೋಬೋದು. ಯಾವ ಥರ ಅಂತಂದರೆ ಇದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟು ಈ ಮೊಬೈಲ್ನಲ್ಲಿ ಲೈವ್ ನೋಡೋದ್ರ ಮುಖಾಂತರ ಇದನ್ನ ನೀವು ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಈ ಬಯೋಮೆಟ್ರಿಕ್ ಡಿವೈಸ್ನಲ್ಲಿ ಅಟೆಂಡೆನ್ಸ್ ಹೇಗೆ ಸಿಗುತ್ತೋ ಅದೇ ಥರ ಒಬ್ಬ ಮನುಷ್ಯನ ಎನ್ವಿರಾನ್ಮೆಂಟ್ ಕೂಡ ಆಫೀಸ್ನ ಲೈವ್ ಆಗಿ ನಿಮಗೆ ಒಂದು CCTV ರೆಕಾರ್ಡಿಂಗ್ನಲ್ಲಿ ಸಿಗುತ್ತೆ ಸ್ನೇಹಿತರೆ. ಇನ್ನೊಂದು 3ನೇದಾಗಿ ಸೋಲಾರ್ ಕ್ಯಾಮ್ರಾದ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಸೋಲಾರ್ ಕ್ಯಾಮ್ರಾದಲ್ಲಿ ನೀವು ಯಾವ ಥರ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನಿಮ್ಮ ತೋಟದಲ್ಲಿ ಯಾರೋ ಒಂದು ತೆಂಗಿನಕಾಯಿನ ಕತ್ಕೊಂಡು ಅಲ್ರಾಮನ್ನು ಹೊಡೆಯುತ್ತೆ. ಅಲ್ರಾಮ್ ಮಾಡಿದಾಗ ನಿಮ್ಮ ಮೊಬೈಲ್ನಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ. ಈ ನೋಟಿಫಿಕೇಶನ್ ನೀವು ನೋಡಿದ್ರೆ ಅಲ್ಲಿ ನಿಮಗೆ ಕಾಣಿಸುತ್ತೆ. ಈ ಸೋಲಾರ್ ಕ್ಯಾಮ್ರಾಗಳು ಹೆಚ್ಚಾಗಿ ಹೇಗಿರ್ತವೆ ಅಂತಂದರೆ 2 ವೇ ಕಮ್ಯುನಿಕೇಷನ್ ಇರುತ್ತೆ. ನೀವು ಈ ಕಡೆಯಿಂದ ಮಾತಾಡಿ ಅವನನ್ನು ಓಡಿಸ್ಬೋದು, ಅಥವಾ ಅವ್ನು ನಿಮ್ಗೆ ಏನಾರು ಹೇಳಿದರೆ ಆ ಕಡೆಯಿಂದ ನೀವು ತಿಳ್ಕೊಬೋದು ಸ್ನೇಹಿತರೆ. ಈ 2 ವೇ ಕಮ್ಯುನಿಕೇಷನ್ ಹೆಚ್ಚಾಗಿ ಏನು ಸೋಲಾರ್ ಕ್ಯಾಮ್ರಾಗಳಲ್ಲಿ ಇರುತ್ತೆ. ಇದು ನಿಮ್ಮ ಹಳ್ಳಿಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಆಕ್ಟಿವಿಟಿ ನಡೀತಾ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಅಲಾರಾಮ್ ಹೊಡೆಯುತ್ತೆ, ಬಜಾರ್ ಮಾಡುತ್ತೆ. ಹಾಗೆಲ್ಲ ಮಾಡೋದ್ರ ಮುಖಾಂತರ ಈ ಕಾಡು ಪ್ರಾಣಿಗಳನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು. ರಾತ್ರಿ ನಿಮ್ಮ ತೋಟಗಳಿಗೆ ಬರೋದು, ಈ ನಾಯಿನ ಹಿಡಿಯೋಕ್ಕೆ ಬರೋದು, ಇವುಗಳನ್ನೆಲ್ಲ ನಿಮಗೆ ಆಗದಿರೋ ಥರ ಅವಾಯ್ಡ್ ಮಾಡ್ಕೋಬೋದು ಸ್ನೇಹಿತರೆ. ಇದಕ್ಕೆ ಏನಾಗ್ತದೆ, ಮೇಜರಾಗಿ ಒಂದು ಸಿಮ್ ಫೆಸಿಲಿಟಿ ಇರುತ್ತೆ ಈ ಸೋಲಾರ್ ಕ್ಯಾಮ್ರಾದಲ್ಲಿ. ಸಿಮ್ ಹಾಕಿ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಏನಾಗುತ್ತೆ, ನಿಮಗೆ ನೀವು ಕ್ಯಾಮ್ರಾಗಳನ್ನ ಲೈವ್ ಆಗಿ ನೋಡ್ಕೋಬೋದು. 1 ಅಥವಾ 2 3 ಕ್ಯಾಮ್ರಾಗಳು ಹಾಕ್ಕೊಂಡು ನೋಡ್ಕೋಬೋದು. ಇದಕ್ಕೆ ನಿಮಗೆ ಮನೆಯಲ್ಲಿ ಇರ್ತಕ್ಕಂಥ ಕರೆಂಟ್ನ ನೆಸೆಸಿಟಿ ಇರೋದಿಲ್ಲ. ಈ ಕ್ಯಾಮ್ರಾಗಳು ಏನಾಗುತ್ತೆ ಅಂದರೆ ಒಂದು ಸಲ ಚಾರ್ಜ್ ಮಾಡಿದ್ರೆ ಒಂದು ಅರೌಂಡ್ 24ರಿಂದ 48 ಗಂಟೆಗಳ ಕಾಲ ಇದು ಸ್ಟೋರೇಜ್ ಯೂನಿಟ್ನಲ್ಲಿ ಸ್ಟೋರ್ ಆಗಿರುತ್ತೆ. ಇದಕ್ಕೊಂದು ಮೆಮೊರಿ ಕಾರ್ಡ್ ಹಾಕೊಂಡಿರ್ತೀರ ನೀವು, ಸ್ಟೋರ್ ಆಗಿರುತ್ತೆ ಸ್ನೇಹಿತರೆ. ನೈಟ್ ಟೈಮಲ್ಲಿ ನಿಮಗೆ ಏನು ರೆಕಾರ್ಡ್ ಆಗಿರೋದು ಏನಾಗಿರುತ್ತೆ, ಅದು ಬಂದು ಸೋಲಾರ್ ಮುಖಾಂತರ ಕ್ಯಾಮ್ರಾ ವರ್ಕ್ ಆಗಿಬಿಟ್ಟು ರೆಕಾರ್ಡ್ ಆಗ್ತಾ ಇರುತ್ತೆ. ಡೇ ಟೈಮಲ್ಲಿ ಸೋಲಾರ್ ಚಾರ್ಜ್ ಆಗೋ ಮುಖಾಂತರ ರೆಕಾರ್ಡ್ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಬೇಕಾದ್ರೆ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ನಿಮ್ಮ ಮೊಬೈಲಲ್ಲಿ ಪ್ಲೇಬ್ಯಾಕ್ ಮಾಡಿ ನೋಡ್ಕೋಬೋದು. ಆದಷ್ಟು ನೀವು ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ತೋಟನ ಕೂಡ ನೀವು ಸೇಫಾಗಿ ಇಟ್ಕೋಬೋದು. ಹಾಗೆ ಈ ಆಫೀಸ್ ಎನ್ವಿರಾನ್ಮೆಂಟ್ಗಳಲ್ಲಿ ಹಾಕಿರ್ತಕ್ಕಂಥ ಡಿವೈಸಿಂಗ್ ಯೂನಿಟ್ನಲ್ಲಿ ನೀವು ಆಫೀಸ್ ಎನ್ವಿರಾನ್ಮೆಂಟ್ನ ಸೆಕ್ಯೂರ್ ಮಾಡಿ ಇಟ್ಕೋಬೋದು. ನಿಮ್ಮ ಮನೆಗಳಲ್ಲಿ
ನಿಮ್ಮ ವೆಹಿಕಲ್ಗಳನ್ನ, ನಿಮ್ಮ ಮನೆ ಎನ್ವಿರಾನ್ಮೆಂಟ್ ಎಲ್ಲದನ್ನು ನೀವು ಸೆಕ್ಯೂರ್ ಆಗಿ ಇಟ್ಕೋಬೋದು ಸ್ನೇಹಿತರೆ. 3 ಕ್ಯಾಮ್ರಾಗಳ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನೂ ಏನಾದರೂ ಈ ಕ್ಯಾಮ್ರಾಗಳ ಇನ್ಫಾರ್ಮೇಷನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ, ಅಥವಾ ನಿಮ್ಗೆ ಏನಾದ್ರು ಈ ಕ್ಯಾಮ್ರಾಗಳಂತ ನೀವು ನೋಡಿರ್ತೀರಾ, ಆದರೆ ಕ್ಯಾಮ್ರಾಗಳಲ್ಲಿ ಇನ್ನೂ ಏನಾದ್ರು ಹೊಸ ಫೆಸಿಲಿಟಿಗಳು ಇನ್ನೂ ಏನಾದ್ರು ಇದೆಯಾ, ಇದು ಬೇಕಿತ್ತು ನನಗೆ, ಆ ಥರದ್ದು ಏನಾದ್ರು ಇದೆಯಾ, ಈ ಥರದ್ದು ಏನಾದ್ರು ಇದೆಯಾ ಅಂತ ಒಂದು ಡೌಟ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ತುಂಬ ಜನರ ಕಮೆಂಟ್ ಜಾಸ್ತಿ ಇದ್ದರೆ ಡೆಫಿನೆಟ್ ಆಗಿ ನೀವು ಕೇಳಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನು ನಾನು ಡೆಫಿನೆಟ್ ಆಗಿ ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ಇದೇ ಟೆಕ್ನಾಲಜಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.